ಎವ್ರಿವನ್. ಇಂದಿನ ಈ ವಿಡಿಯೋನಲ್ಲಿ ನಾನು ಮಾತನಾಡಕ್ಕೆ ಬಂದಿದ್ದೀನಂದರೆ ನನ್ನ ಸಮೀರ್ ಎಮ್ ಡಿ ಅನ್ನೋ ಒಬ್ಬರು ಯೂಟ್ಯೂಬರು ಸೌಜನ್ಯ ಅವರ ಪರ ಮಾತಾಡಿದರು. ಮತ್ತು ಅವರು ಮರ್ಡರ್ ಕೇಸ್ ಇಂಥ ಭಾಳಷ್ಟು ಮರ್ಡರ್ ಕೇಸಸ್ಗಳಾಗಿದೆ. ಅದ್ರ ಮೇಲೇನೂ ನಮ್ಮ ಸಮೀರ್ ಅವರು ಭಾಳ ಇದ್ರ ಮೇಲೆ ವಿಡಿಯೋ ಮಾಡಿದ್ದಾರೆ. ಅದು 3 ಪಾರ್ಟ್ಸಲ್ಲಿ ಸೌಜನ್ಯ ವಿಡಿಯೋನಲ್ಲಿ ಅವರು ತೋರಿಸಿದ್ದಾರೆ. ಸೊ ಇದಕ್ಕಂತ ಸಮೀರ್ ಅವರು ಫುಲ್ ಪ್ರೂಫ್ ವಿತ್ ತೋರಿಸಿದ್ದಾರೆ. ಬಟ್ ಸಮೀರ್ ಅವರು 2-3 ಫ್ಯಾಕ್ಟ್ಸ್ ನಾನು ಹೇಳ್ತೀನಿ, ಅವರು ತಪ್ಪು ಮಾಡಿದರೆ ತಪ್ಪಾಗಿ ಅನ್ನೋ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಅವರು ಮಹಾತಾಂಡವ ಆಗುತ್ತೆ ಇನ್ನು ಮುಂದೆ. ಇನ್ನೊಂದು ಏನಂದರೆ, ಒಂದು ಕರ್ನಾಟಕ ಗೌರ್ಮೆಂಟ್ಗೆ ಶೇಮ್ ಆನ್ ಯು ಅಂತಾನು ಹೇಳಿದ್ದಾರೆ. ಇವೆಲ್ಲ ಹೇಳುವಂಥ ಮಾತಲ್ಲ. ಒಬ್ಬ ಮಿನಿಸ್ಟ್ರಿಗೂ ಟಾರ್ಗೆಟ್ ಮಾಡಿದ್ದಾರೆ. ಇವೆಲ್ಲ ಹೇಳಲ್ಲ. ಓಕೆ, ಒಬ್ಳಿಗೆ ಜಸ್ಟಿಸ್ ಕೊಡಿಸ್ಬೇಕು, ಒಬ್ಳಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಓಕೆ, ದಟ್ಸ್ ಗುಡ್. ಆದರೆ ನಾವು ಮಾತಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಮೇನ್ ಅದರಲ್ಲೇ ನಾವು ತಪ್ಪು ಮಾಡ್ಕೊಳ್ಳೋದು. ಸೊ ಸಮೀರ್ ಅವರು ಬಿ ಕೇರ್ಫುಲ್ ಆಗಿರಿ. ನೀವು ಸ್ವಲ್ಪ ದಿನ ಮುಂಚೆ ನಿಮ್ಮದು ಒಂದು ನ್ಯೂಸ್ ಬಂದಿತ್ತು ಹೊರಗಡೆ, ಯಾಕಂದರೆ ನಿಮ್ಮ ಮನೆಗೆ ಪೊಲೀಸ್ ಬಂದಿತ್ತು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ. ಮಂಗಳೂರು ಪೊಲೀಸ್ ಒಬ್ಬ ಸ್ವಾಮೀಜಿಗೂ ಅರೆಸ್ಟ್ ಮಾಡ್ಕೊಂಡು ಅವರಂತ ಗೊತ್ತಾಗಿದೆ. ನೀವು ಅಷ್ಟರಲ್ಲಿ ಮಂಗಳೂರು ಕೋರ್ಟ್ಗೆ ತಲುಪಿ ಅಲ್ಲಿ ನೀವು ಏನೋ ಸಬ್ಮಿಟ್ ಮಾಡಿದಾರಂತ ನೀವು ಗೊತ್ತಾಗಿದೆ. ಮತ್ತು ನಿಮ್ಮ ಮೇಲೆ ತುಂಬ ಕಂಡೀಷನ್ಸ್ ಮಡಗಿದಾರಂತ ಗೊತ್ತಾಗಿದೆ. ಸೊ ಸ್ವಲ್ಪ ನೋಡ್ಕೊಂಡಿರಿ ಸಮೀರ್ ಅವರೇ, ಬಿ ಕೇರ್ಫುಲ್. ಸ್ವಲ್ಪ ಮಾತಾಡಬೇಕಂದ್ರೂ ಸ್ವಲ್ಪ ಮೆಂಟಲಿ ಸ್ವಲ್ಪ ಥಿಂಕ್ ಮಾಡಿ ಮಾತಾಡಿ. ಜೈ ಹಿಂದ್, ಜೈ ಭಾರತ.